ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪರಮಾತ್ಮನ ಸೃಷ್ಟಿಯನ್ನು ಹಾಗೆ ನೋಡುವುದು ಪ್ರಕೃತಿ, ಅದನ್ನು ಹಾಳು ಮಾಡುವುದು ವಿಕೃತಿ. ಆ ಪ್ರಕೃತಿಗೆ ಸಂಸ್ಕಾರವನ್ನು ನೀಡುವುದೇ ಸಂಸ್ಕೃತಿ. ಸಂಸ್ಕೃತಿ ಎಂದರೆ ಏನೆಂಬುದನ್ನು ಇಡೀ ವಿಶ್ವಕ್ಕೆ ಸಾರಿದಂತಹ ಏಕೈಕ ದೇಶ ನಮ್ಮಿ ಭಾರತ. ಈ ಭರತ ಖಂಡದಲ್ಲಿ ಉದ್ಭವವಾದ ಸಂಸ್ಕೃತಿಯು ಇಡೀ ವಿಶ್ವಕ್ಕೆ ಸಂಸ್ಕೃತಿಯ ಆಧ್ಯಾತ್ಮದ ಬೆಳಕನ್ನು ತೋರಿದೆ. ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯ ನಿತ್ಯ ಜೀವನದಲ್ಲಿ ಏನನ್ನು ಮಾಡಬೇಕು, ಹೇಗಿರಬೇಕು, ಏನನ್ನು ವರ್ಜಿಸಬೇಕು ಎಂಬುದನ್ನು ನಮ್ಮ ಹಿರಿಯರು ಸಂಸ್ಕೃತಿಯ ಹೆಸರಿನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯೋಗಿ ಯತಿವರೇಣ್ಯರು ಜನಿಸಿ ನೆಲೆಸಿದ ಪುಣ್ಯ ಭೂಮಿ, ತಪೋಭೂಮಿ ನಮ್ಮ ಭಾರತ. ನಮ್ಮ ಸಂಸ್ಕೃತಿ ಎಂಬ ವಿಷಯದ ಆ ಸಿಂಧುವಿನಲ್ಲಿ ನಾನಿಲ್ಲಿ ಕೇವಲ ಬಿಂದುವಿನಷ್ಟು ಹೇಳಬಹುದು. ಭಾರತೀಯರಾದ ನಾವು ಅತ್ಯಂತ ಅದೃಷ್ಟವಂತರು, ಉದಾತ್ತರು, ಅಮೂಲ್ಯ ಸಂಸ್ಕೃತಿಯನ್ನು ಹೊಂದಿದವರು. ನಮ್ಮ ಈ ಸನಾತನ ಭಾರತೀಯ ಸಂಸ್ಕೃತಿಗೆ ದೀರ್ಘವಾದ ಪರಂಪರೆ ಇದೆ. ಸಿಂಧು ನಾಗರಿಕತೆಯಿಂದ ಹೊರಟ ನಮ್ಮ ಸಂಸ್ಕೃತಿ ಭಾಗ್ಯದ ಬಳೆಗಾರ ಹೋಗಿ ಬಾರೆನ್ನತ್ತವರಿಗೆ ಎಂದು ಹಾಡಿದ ಆರ್ಯ ನಾರಿಯರ ಕೈಬಳೆಯ ನಿನಾದದಿಂದ ಮುಂದುವರಿಯುತ್ತಲೇ ಇದೆ. ಹೆಣ್ಣನ್ನು ಕೇವಲವಾಗಿ ಭೋಗದ ವಸ್ತುವನ್ನಾಗಿ ಕಾಣುವ ಇತರ ದೇಶಗಳ ನಡುವೆ ಮಹಿಳೆಯನ್ನು ಮಾತೆಯಾಗಿ, ಭಗಿನಿಯಾಗಿ, ಪೂಜ್ಯನೀಯ ಭಾವದಿಂದ ಕಂಡಂತಹ ಏಕೈಕ ದೇಶ ನಮ್ಮ ಈ ಭಾರತ. ನಮ್ಮನ್ನು ಹೊತ್ತಂತಹ ಈ ನೆಲವನ್ನು ತಾಯಿ ಎಂದು ಪೂಜಿಸುವ ಭವ್ಯ ನಾಡು ನಮ್ಮದು. ಭಾರತೀಯರಾದ ನಾವು ಸಮುದ್ರವಸನೆ ದೇವಿ, ಪರ್ವತಸ್ತನ ಮಂಡಲಿ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೆ ಎಂದು ಬೇಡಿಯೇ ನಮ್ಮ ದಿನಚರಿಯನ್ನು ಆರಂಭಿಸುವವರು. ನಾವು ನಿತ್ಯ ಮಾಡುವ ಸ್ನಾನದಲ್ಲಿಯ ನೀರು ಪುಣ್ಯ ನದಿಗಳ ನೀರೆಂದು ಭಾವಿಸುತ್ತೇವೆ. ನೇಗಿಲನ್ನು ಹೊತ್ತು ಹೊಲವನ್ನು ಮುಟ್ಟಿದ ರೈತನು ತನ್ನ ಕೈಯಲ್ಲಿ ಒಂದು ಮುಷ್ಟಿ ಮಣ್ಣನ್ನು ಹಿಡಿದುಕೊಂಡು ಬಂಗಾರದ ಬೆಳೆಯನ್ನು ಕರುಣಿಸಮ್ಮ ಎಂದು ಬೇಡಿ ಅನಂತರದಲ್ಲಿ ಉಳುಮೆಗೆ ಚಾಲನೆ ನೀಡುತ್ತಾನೆ. ಹೀಗೆ ಊಟ, ಆಟ, ಪಾಠದಲ್ಲೂ ಮೊದಲು ಭಗವಂತನನ್ನು ಸ್ಮರಿಸುವ, ಪ್ರತಿ ಕಾರ್ಯದ ಮೊದಲು ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಮುನ್ನಡೆಯುವ ಸಂಸ್ಕೃತಿ ನಮ್ಮದು. ನಮ್ಮ ಭಾಷೆ, ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳು ಬೇರೆ ಬೇರೆಯಾದರೂ ನಾವೆಲ್ಲರೂ ಭಾರತೀಯರೆಂದು ಐಕ್ಯತೆಯ ಮಂತ್ರವನ್ನು ಸಾರಬೇಕು. ಮನುಷ್ಯ ಆಹಾರವಿಲ್ಲದೆ ಬಾಳಬಹುದು, ಆದರೆ ಆಚಾರ ಪರಂಪರೆಗಳ ಸಹಕಾರ ಇಲ್ಲದೆ ಬಾಳಲಾಗದು. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮರುಳಾಗದೆ ನಮ್ಮ ಹೆಮ್ಮೆಯ ಮೂಲ ಸಂಸ್ಕೃತಿಗೆ ಕಟಿಬದ್ಧರಾಗೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕುತ್ತಿದ್ದೇನೆ, ಹೊರತು ನನ್ನ ವಿಚಾರಗಳಿಗಲ್ಲ. ಧನ್ಯವಾದಗಳು. ಸೊ ದಶಮಿಯವರೇ, ಹೇಗಾಯ್ತು? ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾನು ತುಂಬ ತಡವರಿಸಿದಾಗ ಆಯಿತು ನನಗೆ. ಅಂದರೆ ಪ್ರಾಕ್ಟೀಸ್ ಎಲ್ಲ ಕಡಿಮೆ ಆಯ್ತಲ್ಲ, ಅದಕ್ಕೆ ನನಗೆ ಬರುವಾಗಲೇ ಅನಿಸ್ತಾ ಇತ್ತು ಕಡಿಮೆ ಆಗಿದೆ ಅಂತ ಹೇಳಿ. ಸೊ ಅದು ನಿಮ್ಮ ಮನಸ್ಸಲ್ಲಿ ಇತ್ತು. ಸೊ ಅದು ಹೇಗೆ ಆಗಿದೆ ಅಂತ ಹೇಳೋದನ್ನ ನಾವು ನಮ್ಮ ತೀರ್ಪುಗಾರರ ಹತ್ರ ಕೇಳೋಣ ಅಲ್ವಾ? ಸೊ ಅಲ್ವಿಂದ್ ಅಂತಿ ಸರ್. ವಿಜಯದಶಮಿ ಪಾಯಿಂಟ್ ಭಾಳ ಚೆನ್ನಾಗಿ ಹೇಳಿದೆ. ಆ ಟೋನ್ ಉಂಟು, ನಿನ್ನೊಂದು ಸ್ಪೀಚಿನ ಟೋನ್ ಉಂಟು. ಅದು ಮೊದಲಿನಿಂದಲೂ ಹಾಗೆಯಾ ಅಥವಾ ಯಾರು ಹೇಳಿಕೊಟ್ಟದ್ದ? ಇಲ್ಲ, ನಾನು ಮುಂಚಿಂದನೂ ಅದೇ ಇದರಲ್ಲಿ ಬರ್ತೆ ಸರ್. ಭಾಷಣ ಮಾಡ್ತೀರಾ ನೀವು? ಯಕ್ಷಗಾನದಲ್ಲಿ ಇದ್ದೀರಾ? ಹಾಂ ಸರ್. ಯಕ್ಷಗಾನ ಮಾಡಿದ್ದೀರಿ? ಯಕ್ಷಗಾನ ಕಲೆಯಲ್ಲಿ ಮಾತ್ರ ಅಚ್ಚ ಕನ್ನಡ ಇದೆ. ನಾವೆಲ್ಲ ಮಾತನಾಡುವಾಗ ನಡುವೆ ಇಂಗ್ಲೀಷ್ ಬರುತ್ತೆ. ಭೂತದ ನುಡಿಕಟ್ಟಿನಲ್ಲಿ ಅಚ್ಚ ತುಳು ಇದೆ. ಓಕೆ, ಈ ಭಾಷೆಯ ನಿರರ್ಗಳತೆ ಉಂಟಲ್ಲ, ಅದು ಬರಬೇಕಾದ್ರೆ ನಾವು ಬೇರೆ ಭಾಷಣವನ್ನು ಕೇಳಬೇಕು. ಯಾವ ಭಾಷೆಯನ್ನು ಕೇಳಬೇಕು, ಯಾವ ಆಹಾರವನ್ನು ತಿನ್ನಬೇಕಂದ್ರೆ ಸಾತ್ವಿಕ ಆಹಾರ, ಅಂದರೆ ನಮ್ಮ ಬಾಡಿಗೆ ಯಾವುದು ಬೇಕು ಅದು ತಿನ್ನಬೇಕು. ನಾವು ಭಾಷಣ ಕೂಡ ಹಾಗೆ ಒಳ್ಳೆಯ ಭಾಷಣಗಳನ್ನು ಕೇಳಬೇಕು. ಭಾಷಣವನ್ನು ಪದೇ ಪದೇ ಪ್ರತಿಬಿಂಬಿಸುವ ಯಾವ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇದರಲ್ಲಿ ಮತ್ತೆ ಬರುವ ಆ ಭಾಷಣಗಳನ್ನೆಲ್ಲ. ಮೊನ್ನೆ ನಮ್ಮ ಶಿವರಾಮ್ ಕಾರಂತರ ಹುಟ್ಟಿದಬ್ಬ, ಆ ದಿವಸ ಅವರ ಮಾಡಿದಂಥ ಭಾಷಣ ಆಕಾಶವಾಣಿ ಮಂಗಳೂರಿನಲ್ಲಿ ಬಿತ್ತರವಾಯಿತು. ನಾವು ಆಕಾಶವಾಣಿ ಕೇಳುವುದಿಲ್ಲ ಬಿಡಿ, ನೀವು ಕೇಳಿದರೆ 4 ಶಬ್ದ ಮಾತಾಡ್ಬೋದು, 4 ಶಬ್ದ ಓದಿದರೆ 2 ಶಬ್ದ ಬರೆಯಬಹುದು. ಸೊ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕಮ್ಸ್ ಟುಗೆದರ್. ಓಕೆ, ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ನೀವು ಮಾಡಿದ ರೀತಿ ಎಲ್ಲ ಕರೆಕ್ಟ್ ಇದೆ, ಕಾನ್ಫಿಡೆನ್ಸ್ ಇದೆ. ನೋಡುವಾಗಲೇ ಗೊತ್ತುಂಟು ನೀವೊಂದು ಯಕ್ಷಗಾನ ಅರ್ಥಧಾರಿಯಾಗಿದ್ದೀರಿ ಅಂತೇಳಿ. ಆದರೆ ಆ ಟೋನಿನ ಹಿಂದೆ ಹೋಗಿ 2 ಕಡೆಯಲ್ಲಿ ಮಿಸ್ಟೇಕ್ ಮಾಡಿದಿರಿ ನೀವು. ದಶಮಿ, ಹಾಯ್. ಹಾಯ್ ಸರ್.
ಸರ್ ಹೇಳಿದ್ದು ಎಲ್ಲದಕ್ಕೂ ನಾನು ಒಂದು ಸ್ವಲ್ಪ ಆ್ಯಡ್ ಮಾಡ್ತೇನೆ ಸರ್ ಹೇಳಿರೋ ವಿಚಾರದ ಬಗ್ಗೆ. ಒಂದು ಏನಂತ ಹೇಳಿದ್ರೆ, ನೀವು ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀರಿ ಆಯ್ತಾ. ನಾವು ಸ್ಪೀಚ್ ಮಾಡುವಾಗ ಸ್ವಲ್ಪ ಸಿಂಪಲ್ ಆಗಿ ಇಟ್ಕೊಳ್ಬೋದು, ಯಾಕಂದ್ರೆ ಅಂಥ ವರ್ಡ್ಸ್ಗಳನ್ನು ಯೂಸ್ ಮಾಡಿದ ಕೂಡಲೇ ನಮಗೆ ತಪ್ಪುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದನ್ನ ಯೂಸ್ ಮಾಡಬೇಕಾದ್ರೆ ನೀವು ಅಷ್ಟು ಆ ವರ್ಡ್ ಯೂಸೇಜಲ್ಲಿ ನಿಪುಣತೆಯನ್ನು ಪಡ್ಕೊಂಡಿರ್ಬೇಕು. ಸರ್ ಅದೇನಾಯ್ತಂದ್ರೆ, ಇಷ್ಟು ಸರ್ತಿ ನಾನು ಸ್ಪೀಚ್ ಬರ್ದೆ ಅದನ್ನ ನನ್ನ ಅಮ್ಮ ಕರೆಕ್ಷನ್ ಮಾಡಿ ಅದನ್ನ ಕೊಡ್ತಿದ್ರು. ಸೊ ನಂಗೆ ಕಲೀಲಿಕ್ಕೆ ಈಸಿ ಆಗ್ತಿತ್ತು. ಈ ಸರ್ತಿ ಟೈಮ್ ಸಿಕ್ಲಿಲ್ವಾ, ಅದಕ್ಕೆ ಅಮ್ಮಂಗೆ ಸೆನ್ಸಸ್ ಡ್ಯೂಟಿಗೆ ಹೋಗ್ಲಿಕ್ಕಿದಿತ್ತು. ಸ್ಕೂಲ್ ಸರ್ ಹತ್ರ ಹೇಳಿದ್ದೆ, ಅವ್ರು ಬರ್ಕೊಟ್ಟದ್ದು ಸರ್ ಅದು. ಓಕೆ, ಸೊ ಆದಷ್ಟು ನಾವೇ ಅದನ್ನು ಮಾಡ್ಕೊಡುವ. ಬೇರೆಯವರು ಬರೆದು ಕೊಟ್ಟ ನಂತರ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಅದನ್ನು ಬಾಯಟ್ ಹೊಡೆದು ಬಂದ ಕೂಡಲೇ ಅಲ್ಲೊಂದು ಆರ್ಟಿಫಿಷಿಯಲ್ನೆಸ್ ಬರ್ತದೆ. ಅದು ಆರ್ಟಿಫಿಷಿಯಲ್ನೆಸ್ ಬಂದ ಕೂಡಲೇ ನಿಮಗೆ ತಪ್ಪುವಂತ ಸಾಧ್ಯತೆಗಳು ಇರ್ತದೆ. ಇಲ್ಲದ್ರೆ ನೀವು ತಪ್ಪುದಿಲ್ಲ, ನಿಮ್ಮದೇ ಓನ್ ಶಬ್ದ, ನೀವು ಪ್ರತಿನಿತ್ಯ ಯೂಸ್ ಮಾಡುವಂಥ ಶಬ್ದಗಳನ್ನು ಯೂಸ್ ಮಾಡ್ಕೊಂಡ್ರೆ ನೀವು ತಪ್ಪುದಿಲ್ಲ. ಹಾಗಾಗಿ ಮುಂದೆ ಅಂಥ ತಪ್ಪಾಗದ ಇರುವ ಹಾಗೆ ಸ್ವಲ್ಪ ಅದನ್ನು ನೋಡ್ಕೊಳ್ಳುವ, ಆಯ್ತಾ? ಓಕೆ, ಅದು ಬಿಟ್ಟರೆ ನಿಮ್ಮ ಇಡೀ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ನೀವು ಪ್ರೆಸೆಂಟ್ ಮಾಡಿರುವಂಥ ರೀತಿ ಇರ್ಬೋದು, ಬಹಳಷ್ಟು ಚಂದ ಇತ್ತು. ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಯಕ್ಷಗಾನದ ಅರ್ಥಧಾರಿಯ ಕಣ್ಣಲ್ಲಿ ಹೀಗೆ ನೀರು ಬಂದ್ರೆ ಹೇಗೆ? ಗಟ್ಟಿಗೆತ್ತಿ ನೀವು ಹೇಳಬೇಕು ಸರಿಗೆ, ನಾನು ಗಟ್ಟಿಗೆತ್ತಿ ಸರ್ ಅಂತ ಕಣ್ಣೀರು ಹಾಕಿ ಹೇಳುವಂಥದ್ದಲ್ಲ. ದಶಮಿ ಅವರೇ, ಹೇಗೆ ಅನಿಸ್ತಾ ಇದೆ ನಿಮಗೆ? ನಾನು ಪ್ರಾಕ್ಟೀಸ್ ಮಾಡಿದೆ, ಇಷ್ಟು ಹೇಳೋದಕ್ಕೆ ಒಂದು ಸ್ವಲ್ಪ ಖುಷಿ ಇದೆ. ಹಾಗಾದ್ರೆ ಈಗ ನಿಮ್ಮ ಕಣ್ಣಲ್ಲಿ ಹರಿತಾ ಇರುವಂಥದ್ದು ಆನಂದ ಬಾಷ್ಪ. ಅದು ಕೂಡ ಹೌದು. ಆದರೂ ಆ ಮುಖದಲ್ಲಿನ ನಗು, ಕಣ್ಣಂಚಿನಲ್ಲಿರುವಂತಹ ನೀರು ಎರಡನ್ನ ನೋಡುವಾಗ, ಈಗ ಜಡ್ಜಸ್ ಇಷ್ಟು ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಕುಂದಾಪುರ ಕನ್ನಡವನ್ನು ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ನಮ್ಮ ಜಡ್ಜಸ್ನ ಮನಸ್ಸನ್ನು ಕೂಡ ಗೆದ್ದಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಅವ್ರ ಹತ್ರನೇ ಕೇಳೋಣವಾ? ಓಕೆ, ಸೊ ತೀರ್ಪುಗಾರರೇ, ನಮ್ಮ ದಶಮಿ ಶೆಟ್ಟಿಯ ಬಗ್ಗೆ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗ್ತಿದ್ದಾರಾ ಅಥವಾ ವೇಟಿಂಗ್ ಲಿಸ್ಟ್ ಅಲ್ಲಿ? ದಶಮಿ, ಸೊ ನೀವು ಈ ರೌಂಡ್ ಅನ್ನು ಕೂಡ ಫ್ಲೈಯಿಂಗ್ ಕಲರ್ಸ್ ನಲ್ಲಿ ಪಾಸ್ ಮಾಡಿದ್ದೀರಿ. ಯು ಆರ್ ಸೆಲೆಕ್ಟೆಡ್. ವಿಜಯದಶಮಿ. ಸೊ ಈಗ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸೊ ಕಂಗ್ರ್ಯಾಚುಲೇಷನ್ಸ್ ದಶಮಿ. ಥ್ಯಾಂಕ್ ಯು. ಮುಂದಿನ ರೌಂಡಲ್ಲಿ ಮತ್ತಷ್ಟು ಪ್ರಿಪ್ರೇಷನ್, ಆದರೆ ನಮಗೆ ಕಣ್ಣೀರು ಬೇಡ, ನಿಮ್ಮ ಸ್ಮೈಲ್ ಜಾಸ್ತಿ ಆಗಿರಲಿ. ಸೊ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು.